ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ಸಂವಿಧಾನ ಆಶಯಗಳಿಗೆ ತಕ್ಕಂತೆ ಆಡಳಿತ ನೀಡಿಲ್ಲ ಎಂದು ಬಿಎಸ್ಪಿ ಮುಖಂಡ ಗಂಗಾಧರ್ ಬಹುಜನ ಟೀಕಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿ ಮಾಡಿದ ಅವರು, ಲೋಕಸಭಾ ಚುನಾವಣೆಯ ಮಹತ್ತರ ಘಟ್ಟ ತಲುಪಿದೆ. ದೇಶದ ಭವಿಷ್ಯವನ್ನು ಬರೆಯಲಾಗುತ್ತಿದೆ. ಹಾಗಾಗಿ ಸಂವಿಧಾನ ಆಶಯಗಳಿಗೆ ಮತ್ತು ಅಲ್ಲಿನ ಆಶಯಗಳನ್ನು ಜಾರಿಗಾಗಿ ಬಿಎಸ್ಪಿ ಬೆಂಬಲಿಸಿ ಎಂದು ಹೇಳಿದರು. ನಮ್ಮ ಆಳ್ವಿಕೆ ಮಾಡಿರ್ತಕ್ಕಂಥ ಯಾವುದೇ ಸರ್ಕಾರಗಳು ಕೂಡ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಆಗಿಲ್ಲ. ಬಹುಶಃ ಸಂವಿಧಾನಕ್ಕೆ ಅನುಗುಣವಾಗಿ ಅಧಿಕಾರವನ್ನು ನಡೆಸಿದ್ದೇ ಆಗಿದ್ರೆ ಈ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗಬೇಕಾಗಿತ್ತು, ನಿರುದ್ಯೋಗ ನಿರ್ಮೂಲನೆ ಆಗಬೇಕಾಗಿತ್ತು, ಜಾತಿ ಪದ್ಧತಿ ನಿರ್ಮೂಲನೆ ಆಗಬೇಕಾಗಿತ್ತು. ಈ ದೇಶ ಇವತ್ತು ಏನು ಅಮೆರಿಕ, ಇವತ್ತು ಇಂಗ್ಲೆಂಡ್, ಜಪಾನ್ ದೇಶಗಳಿದ್ದಾವೆ, ಈ ಒಂದು ದೇಶಗಳಿಗೆ ಸೆಡ್ಡು ಹೊಡೆದು ನಿಂತಕ್ಕಂಥ ಆರ್ಥಿಕತೆಯಲ್ಲಿ ಒಂದು ಬಲಾಢ್ಯ ದೇಶವಾಗಿ ಇವತ್ತು ಮುಂದುವರಿಬೇಕಾಗಿತ್ತು. 90 ಅಲೆಮಾರಿಗಳನ್ನ ಒಂದೇ ಪಟ್ಟಿಯಲ್ಲಿ ಸೇರಿಸಿ ಕೇಂದ್ರ ಬಿಜೆಪಿ ಸರ್ಕಾರ ಅಲೆಮಾರಿ ಸಮಾಜದವರಿಗೆ ಅನ್ಯಾಯವಾಗುತ್ತಿದ್ದು, ಇವರ ಬಗ್ಗೆ ಯಾವುದೇ ರೀತಿಯಾದ ಅಭಿವೃದ್ಧಿ ಹಾಗೂ ಧ್ವನಿ ಎತ್ತುವಂಥ ಕೆಲಸ ಆಗುತ್ತಿಲ್ಲ. ಹಾಗಾಗಿ ಬಿಜೆಪಿ ಪಕ್ಷವನ್ನು ಸೋಲಿಸಬೇಕಾದಂಥ ಅನಿವಾರ್ಯತೆ ಇದೆ ಎಂದು ಕಾಂಗ್ರೆಸ್ ಪಕ್ಷದ ರಾಜ್ಯ ಮುಖ್ಯ ವಕ್ತಾರರಾದ ಡಾಕ್ಟರ್ ಸಿ.ಎಸ್. ದ್ವಾರಕನಾಥ್ ತಿಳಿಸಿದರು. ರಾಯಚೂರು ನಗರದ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರು ಸುಳ್ಳು ಹೇಳುತ್ತಿದ್ದಾರೆ, ಹಿಟ್ಲರ್ ರೀತಿ ವರ್ತಿಸುತ್ತಿದ್ದಾರೆ, ಸಂವಿಧಾನವನ್ನೇ ಬದಲಾವಣೆ ಮಾಡುತ್ತೇನೆ ಎಂದು ಹೇಳುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಾನವೀಯತೆ ಇರುವಂತಹ ಪ್ರಧಾನಮಂತ್ರಿ ದೇಶಕ್ಕೆ ಬೇಕಾಗಿದೆ. ಈ ದೇಶಕ್ಕೆ ಒಬ್ಬ ಜನಸ್ಪಂದನ ಮಾಡುವಂತಹ ಪ್ರಧಾನಮಂತ್ರಿ ನಮಗೆ ಬೇಕಾಗಿದೆ. ಸಂವಿಧಾನದ ಬಗ್ಗೆ ನಿಜವಾದ ಕಾಳಜಿ ಇರುವಂತಹ ಒಬ್ಬ ಪ್ರಧಾನಮಂತ್ರಿ ದೇಶಕ್ಕೆ ಬೇಕಾಗಿದೆ. ಅದರಿಂದ ಇದನ್ನ ಬದಲಾಯಿಸಿದ ಹೊರತು ಈ ದೇಶಕ್ಕೆ ಉಳಿಗಾಲ ಇಲ್ಲ. ಖಂಡಿತ ಹೇಳ್ತಾ ಇದ್ದೀನಿ, ಈ ದೇಶಕ್ಕೆ ಉಳಿಗಾಲ ಆಗ್ಬೇಕಾದ್ರೆ, ಸಂವಿಧಾನ ಉಳಿಬೇಕಾದ್ರೆ ಇಂಥ ಸುಳ್ಳು ಅಡ್ವರ್ಟೈಸ್ಮೆಂಟ್ಗಳು ಕೊಡುವಂತವ್ರನ್ನ ನಿಲ್ಲಿಸಿ ನಾವು ನಿಜವಾಗ್ಲೂ ಕೂಡ ಸಂವಿಧಾನದ ಕಾಳಜಿ ಇರೋರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ತಮ್ಮ ಮೂಲಕ ನಾನು ಮತದಾರರಲ್ಲಿ ಮನವಿ ಮಾಡೋದೇನೆಂತಂದ್ರೆ, ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತಿದೆ. ಕಾಂಗ್ರೆಸ್ ಪಕ್ಷ ಸುಳ್ಳುಗಳನ್ನು ಹೇಳಿಕೊಂಡು ಪ್ರಚಾರ ಮಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ 28 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಜಯಭಾರಿ ಬಾರಿಸುವುದೇ ನಮ್ಮ ಗುರಿ. ಆ ನಿಟ್ಟಿನಲ್ಲಿ ನಮ್ಮ ನಾಯಕರಾದ ನರೇಂದ್ರ ಮೋದಿಯವರು, ಅಮಿತ್ ಶಾ, ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಹಿರಿಯ ಮುಖಂಡರಾದ ಬಿ.ಎಸ್. ಯಡಿಯೂರಪ್ಪ ಅವರು ಕಾರ್ಯಕರ್ತರಾಗಿದ್ದಾರೆ ಎಂದು ಮಾಜಿ ಸಚಿವ ಎನ್. ಮಹೇಶ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ, ರಾಜ್ಯದಲ್ಲಿ ಎಲ್ಲ ಸಂಸದರನ್ನ ಗೆಲ್ಲಿಸುವ ಮೂಲಕ ಮೋದಿಯವರ ಕೈ ಬಲಪಡಿಸಬೇಕು ಎಂದು ಹೇಳಿದರು. ಮತ್ತು ಜನ ಬೆಂಬಲ, ಜನಾಭಿಪ್ರಾಯವನ್ನು ದೂರೀಕರಿಸಿ ನೋಡಲ್ಲ, 14ರಲ್ಲಿ 14 ನಾವು ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ. ಅಂಡ್ ಫೈನಲ್ ರಿಸಲ್ಟ್ ಜೂನ್ 4 ಗೊತ್ತಾಗುತ್ತೆ. ಈಗ 2ನೇ ಹಂತದ 14 ಲೋಕಸಭಾ ಚುನಾವಣೆಗಳಲ್ಲಿ ನಾನು ಸುಮಾರು 5-6 ಜಿಲ್ಲೆಗಳಲ್ಲಿ ಪ್ರಚಾರ ಕಾರ್ಯ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀನಿ. ಈ ಕಡೆ ಕೂಡ ನಾನು ಅಭಿಪ್ರಾಯ ಸಂಗ್ರಹ ಮಾಡಿದಾಗ ಎಲ್ಲ ಕಡೆ ಚೆನ್ನಾಗಿದೆ. ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗಾಗಿ ಶ್ರಮಿಸಲಾಗುವುದು ಎಂದು ದೇವದುರ್ಗ ಶಾಸಕಿ ಕರಿಯಮ್ಮ ನಾಯಕ್ ಪುತ್ರ ಜೆಡಿಎಸ್ ಯುವ ಮುಖಂಡ ಸಂತೋಷ್ ಜಿ ನಾಯಕ್ ಇಂದು ಸ್ಪಷ್ಟಪಡಿಸಿದರು. ಕಾಂಗ್ರೆಸ್ ಪಕ್ಷದ ಮುಖಂಡರು ಸಂಭಾಷಣೆ ಆಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು, ಅದರಲ್ಲಿ ಶಾಸಕಿ ಪುತ್ರನಿಗೂ ತಟಸ್ಥವಾಗಿರುವಂತೆ ಹೇಳಲಾಗಿದೆ ಎಂದು ಮಾತು ಬರುತ್ತಿದೆ. ಅದಕ್ಕೆ ಪತ್ರಿಕಾ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಸ್ಪಷ್ಟನೆ ನೀಡಿ, ನಾವು ಯಾವುದೇ ಕಾಂಗ್ರೆಸ್ ನಾಯಕರಿಗೆ ಮಾತನಾಡಿಲ್ಲ, ಕಾರ್ಯಕರ್ತರಲ್ಲಿ ಗೊಂದಲವಾಗಬಾರದು ಎಂದು ಸ್ಪಷ್ಟನೆ ನೀಡಿದರು. 400 ಮಹಿಳೆಯರ ಜೊತೆ ಅವರ ಜೊತೆ ಯಾವ ರೀತಿ ವರ್ತನೆ ಮಾಡಿ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ರಾಯಚೂರು ನಗರದಲ್ಲಿ ಪ್ರಜ್ವಲ್ ಅವರನ್ನು ಬಂಧನಕ್ಕೆ ಒತ್ತಾಯಿಸಿ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು. ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಿ.ವಿ. ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿಭಟನೆ ಮಾಡುವ ಮುಖಾಂತರ ಪ್ರಜ್ವಲ್ ರೇವಣ್ಣ ಅವರ ಪೋಸ್ಟರ್ ಕೈಯಲ್ಲಿ ಹಿಡಿದು ಅಸಮಾಧಾನ ಹೊರಹಾಕಿ ಘೋಷಣೆಗಳನ್ನು ಕೂಗಿದರು. ತದನಂತರ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡಲೇ ಬಂಧಿಸಬೇಕು ಎಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಲಾಯಿತು. ಸಾಯಂಕಾಲ 6 ಗಂಟೆವರೆಗೂ ಇಲ್ಲಿ ಪ್ರತಿಯೊಂದು ಸೆಕ್ಟರ್ ಆಫೀಸರ್ಸ್ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇಂದಿನಿಂದ ಬಹಿರಂಗ
ಪ್ರಚಾರಕ್ಕೆ ತೆರೆಯಾಗಿದ್ದು ನಾಳೆ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಬಹುದಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯಾಗಿರುವ ಎಲ್ ಚಂದ್ರಶೇಖರ್ ನಾಯಕ್ ಅವರು ಹೇಳಿದರು. ಇನ್ನು ಈ ಒಂದು ಚುನಾವಣೆಗೆ ಜಿಲ್ಲಾ ಚುನಾವಣಾ ಆಯೋಗದ ವತಿಯಿಂದ ಯಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂಬ ಮಾಹಿತಿಯನ್ನ ನೀಡಿದರು. ಸಿಬ್ಬಂದಿ ಜೊತೆನೇ ಇರ್ತಾರೆ ಅಂಡ್ ಅವ್ರ ಜೊತೆ ಇರುವಂತಹ ಇವಿಎಂ ಸೆಟ್ ಏನಿದೆ ಅದರ ಮೇಲೆ ರಿಸರ್ವ್ ಅಂತ ಕೂಡ ನಾವು ಬರೆದಿರ್ತೀವಿ. ಸೊ ಎಲ್ಲೆಲ್ಲಿ ಮತದಾನದ ಪ್ರಕ್ರಿಯೆ ಟೈಮಲ್ಲಿ ಇವಿಎಂ ಯಂತ್ರ ವಿಫಲವಾಗ್ತದೆ, ಇಮಿಡಿಯೇಟ್ಲಿ ಸೆಕ್ಟರ್ ಆಫೀಸರ್ಸ್ ಅದನ್ನ ರೀಪ್ಲೇಸ್ ಮಾಡಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ತಾರೆ. ಕ್ಯೂ ಮ್ಯಾನೇಜ್ಮೆಂಟ್ ಸಲುವಾಗಿ ಕ್ಯೂ ಈದರ್ ಕಾರಿಡಾರ್ ಅಲ್ಲಿ ಇರಬೇಕು ಅಥವಾ ರಾಯಚೂರು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರಾಗಿರುವ ರಾಹುಲ್ ಪಾಂಡ್ವೆ ತುಕಾರಾಂ ಅವರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಪ್ರತಿಯೊಂದು ಮತಕೇಂದ್ರದಲ್ಲಿ ಯಾವೆಲ್ಲ ರೀತಿಯಾದಂತಹ ಸೌಲಭ್ಯಗಳನ್ನು ಮಾಡಿಕೊಳ್ಳಲಾಗಿದೆ ಎಂಬ ಬಗ್ಗೆ ಮಾಹಿತಿಯನ್ನು ನೀಡಿದರು. ಪ್ರತಿ ಮಾಹಿತಿ ಕೇಂದ್ರದಲ್ಲಿ ಮತದಾನ ಮಾಡುವ ಎಲ್ಲ ಮತದಾರರಿಗೂ ಕೂಡ ವೇಟಿಂಗ್ ರೂಮು ಮತ್ತು ಚೇರ್ ಟೆಂಟನ್ನು ಎಲ್ಲ ಕಡೆ ವ್ಯವಸ್ಥೆ ಮಾಡಲಾಗಿದೆ ಎಂಬ ಬಗ್ಗೆ ಮಾಹಿತಿಯನ್ನು ನೀಡಿದ್ದು ಹೀಗೆ. ಸೆಕೆಂಡ್, ನೀರ್ದು ವ್ಯವಸ್ಥೆ AMF ಪ್ರಕಾರ ಅದು ಮಾಡಲೇಬೇಕಾಗ್ತದೆ. ಬಟ್ ಶೀತ ನೀರ್ದು ವ್ಯವಸ್ಥೆ ನಾವು ಈಗ ಈ ಟೈಮ್ ಮಾಡಿದ್ದೀವಿ. ಜೊತೆಗೆ ಪ್ರತಿ ಪೋಲಿಂಗ್ ಬೂತ್ಗೆ ಒಂದು ಆಶಾ ವರ್ಕರ್ ಅಪಾಯಿಂಟ್ ಆಗಿದೆ. ಅದು ಆಶಾ ವರ್ಕರ್ ಹೆಲ್ತ್ ಕಿಟ್ ಜೊತೆ ಸ್ಪೆಷಲಿ ORS ಜೊತೆ ಯಾರಿಗೆ ಡಿಹೈಡ್ರೇಷನ್ ಆಗಬಾರ್ದು ಅಂತ ಅದು ನಾವು ಕಾಳಜಿ ತಗೋತೀವಿ. ನಾವು ಆ್ಯಂಡ್ ಆಫೀಸರ್ಸ್ ಅನ್ನ ನಾವು ಬಂದೋಬಸ್ತ್ ಪ್ರಿಪರೇಷನ್ ಪ್ಲಾನ್ ಅಲ್ಲಿ ಫೈನಲ್ ಮಾಡ್ಕೊಂಡಿದ್ದೀವಿ. ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಮೇ 7ರಂದು ನಡೆಯಲಿರುವಂತಹ ಮತದಾನ ಪ್ರಕ್ರಿಯೆಯಲ್ಲಿ ಈಗಾಗಲೇ ಸಾಕಷ್ಟು ಬಂದೋಬಸ್ತ್ ಕಾರ್ಯಗಳನ್ನು ಮಾಡಿಕೊಳ್ಳಲಾಗಿದ್ದು ಪೊಲೀಸ್ ಇಲಾಖೆ, CRPF, ಮಿಲಿಟರಿ ಪಡೆ ಮತ್ತು ಹೆಚ್ಚಿನ ಪೊಲೀಸ್ ಹಾಸನ, ಚಿತ್ರದುರ್ಗ, ಮೈಸೂರುಗಳಿಂದಲೂ ಕೂಡ ಕರೆಸಿಕೊಳ್ಳಲಾಗಿದ್ದು ಯಾವುದೇ ಅಹಿತಕರ ಘಟನೆಗಳಿಗೆ ಎಡೆ ಮಾಡಿಕೊಡದಂತೆ ಎಲ್ಲ ರೀತಿಯಾದಂತಹ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದೆ ಎಂಬ ಬಗ್ಗೆ ಮಾಹಿತಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ B ಅವರು ನೀಡಿದರು. ರಾಯಚೂರಲ್ಲಿದ್ದವರು ಮಿಕ್ಕಿದ್ದು ಸಿಬ್ಬಂದಿ ಅವರು ಚಿತ್ರದುರ್ಗ, ಮೈಸೂರು ಸಿಟಿ, ಬ್ಯಾಂಗ್ಳೂರ್ ಸಿಟಿ ಮತ್ತೆ ಹಾಸನ ಈ 4 ಜಾಗಗಳಿಂದ ಬಂದಿದ್ದಾರೆ. ಆಲ್ರೆಡಿ ಅವರೆಲ್ಲ ಬಂದು ಇವಾಗ ಸದ್ಯ ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ರೋಡ್ ಕಾಲ್ ನಡೀತಾ ಇದೆ.